ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ಇವತ್ತು ಡೇ 2 ಆಫ್ ವ್ಲಾಗಿಂಗ್ ನಂದು. ಜಸ್ಟ್ ಇವಾಗ ಶುರು ಮಾಡ್ತಾ ಇದ್ದೀನಿ. ಜಸ್ಟ್ ಬೆಂಗಳೂರಿಗೆ ಬಂದುಬಿಟ್ಟು ಲ್ಯಾಂಡ್ ಆಗಿದ್ದೀನಿ. ಈಗ ಪಿ ಜಿಗೆ ಹೋಗಬೇಕು. ಇಲ್ಲಿಂದ ಡೈರೆಕ್ಟಾಗಿ ಮೆಟ್ರೋ ತೊಗೊಂಡಿದ್ದೀನಿ. ಆನಂದರಾವ್ ಸರ್ಕಲಿಂದ ಬಸ್ ಡ್ರಾಪ್ ಮಾಡ್ತು ಆನಂದರಾವ್ ಸರ್ಕಲ್ಗೆ. ಸೊ ಅಲ್ಲಿಂದ ಈಗ ಡೈರೆಕ್ಟಾಗಿ ನಾನು ಪಿ ಜಿಗೆ ಹೋಗಬೇಕು. ಪಿ ಜಿಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನಿದ್ದೆ ಮಾಡ್ತೀನಿ. ಬಸ್ಸಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಬರಲಿಲ್ಲ. ಸೊ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಅದಾದಮೇಲೆ 8:30 10ಗೆ ಹಂಗೆ ಮತ್ತೆ ನಾನು ಆಫೀಸಿಗೆ ಹೋಗಬೇಕು. ಅಲ್ಲೊಂದಿದೆ. 8:30ಗೆ 10ಗೆಲ್ಲ ನಾನು ಮೂವಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಜೊತೆಗೆ. ಸೊ ಆ ಮೂವಿಗೆ ಹೋಗ್ಬೇಕಂತ ಥಿಂಕಿಂಗ್ ಇದೆ. ಇನ್ ಕೇಸ್ ಬೇಗ ಇದ್ದರೆ ಜಲ್ದಿ ರೆಡಿಯಾಗಿ ಹೋಗ್ಬೋದು, ಇಲ್ಲ ಅಂತಂದರೆ ಮತ್ತೆ ಲೇಟ್ ಆಗುತ್ತೆ. ಸೊ ಎಸ್, ಈಗ ಪ್ರೆಸೆಂಟ್ಲಿ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಸೊ ಹೋಗೋಣ ಬನ್ನಿ. ಲೇಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 6.5 hours 7 hours ಜರ್ನಿ ಇತ್ತು ನನಗೆ ಬಳ್ಳಾರಿಯಿಂದ ಬ್ಯಾಂಗ್ಳೂರು ಬರಲಿಕ್ಕೆ. ಬಟ್ ಅಷ್ಟೊಂದು ಚೆನ್ನಾಗಿ ನಿದ್ದೆ ಆಗಲಿಲ್ಲ ನನಗೆ. ಮೂವಿಂಗ್ ಬಸ್ಸಲ್ಲಿತ್ತು. ಹಾಗೆ ರಾತ್ರಿಗೆ ನಾನು ಆಲ್ಮೋಸ್ಟ್ 12:30ಗೆ 1ಗೇನು ಲಾಗೌಟ್ ಮಾಡಿದೆ. ಕೆಲಸ ಮುಗಿತಾ ಇದ್ದಿಲ್ಲ. ಈಗ ಎಷ್ಟಾಗಿದೆ ಅಂದರೆ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 6:05 ಆಗಿದೆ. ಸೊ ನಾನು ಬೆಳಿಗ್ಗೆ 5 o'clock ರೀಚ್ ಆದೆ. ಅದೇ ರೀಸನ್ಗೆ ನನಗೆ ಅಷ್ಟೊಂದು ನಿದ್ದೆನೂ ಸರಿಯಾಗಿ ಆಗಲೇ ಇಲ್ಲ. ಈಗ ಹೋಗ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿನೇ ಆಮೇಲೆ ಟ್ರೈ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡಿಕೊಂಡು ಒಂದೇ ಸರಿ ಹೋಗೋಣ. ಹೇಳಿದಾಗೆ ಇಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡ್ರೆ ಈಸಿ. ಬಟ್ ಏನು ಮಾಡಲಿ, ಇಲ್ಲಿಂದ ನನಗೆ ಆಲ್ಮೋಸ್ಟ್ 300 meters ಇದೆ ನನ್ನ ಪಿ ಜಿ. ಸೊ ರ್ಯಾಪಿಡೋ ಬುಕ್ ಮಾಡಿದ್ರೂ ಬುಕ್ ಆಗಲ್ಲ. ಭಾಳ ಜನ ಇಷ್ಟು ಸಣ್ಣ ಡಿಸ್ಟೆನ್ಸಿಗೆ ಕ್ಯಾಬ್ನ ಆಕ್ಸೆಪ್ಟ್ ಮಾಡಲ್ಲ. ಸೊ ಅದೇ ಒಂದು ಪ್ರಾಬ್ಲಮ್. ಅದಕ್ಕೆ ಇಲ್ಲಿಂದ ನಾನು ವಾಕೇಬಲ್ಲೇ ಇರೋದರಿಂದ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ತೀನಿ. ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ನಾನು ಪಿ ಜಿ ಸೇರಬೇಕು. ಬೇಗ ಪಿ ಜಿ ಸೇರಿದರೆ ಸಾಕು. ಬಂದುಬಿಟ್ಟಿದ್ದೀವಿ ನಾವು ಮೇನ್ ರೋಡ್ ಹತ್ರ. ಸೊ ಆ ರೋಡ್ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸ್ವಲ್ಪ ಸೀದಾ ಹೋಗ್ಬಿಟ್ಟು ರೈಟ್ ಹೋದ್ರೇ ಪಿ ಜಿ ಇರೋದು. ಬೆಂಗಳೂರು ಇಷ್ಟು ಖಾಲಿ ನಿಮಗೆ ಬೆಳಿಗ್ಗೆ ಹೊತ್ತಲ್ಲಿ ಮಾತ್ರ ಕಾಣಿಸೋದು. ಅದೇ ಆಫ್ಟರ್ನೂನ್ಸ್ ಎಲ್ಲ ಬಂದುಬಿಟ್ರೆ ಮಾತ್ರ ಫುಲ್ ಕ್ರೌಡೆಡ್ ಆಗಿಬಿಡುತ್ತೆ. ಈ ವೆದರ್ನೂ ಸಖತ್ ತಣ್ಣಗಿದೆ ಕಂಪೇರ್ ಮಾಡಿದ್ರೆ ಬೆಳಗ್ಗೆ. ಯಪ್ಪ, ಆಲ್ಮೋಸ್ಟ್ ನನಗೆ ಚಳಿ ಆಗಿತ್ತು ರಾತ್ರಿಗೆ. ವೆದರ್ ತಣ್ಣಗೆ ಇದೆ ಕಂಪೇರ್ ಮಾಡಿದ್ರೆ. ಬಟ್ ನಮ್ಮ ನಾರ್ತ್ ಕರ್ನಾಟಕ ರೀಚ್ ನಮ್ಮ ಬಳ್ಳಾರಿನಂತೂ ಕೇಸ್ ಕಂಪೇರ್ ಮಾಡಿದ್ರೆ ಮಾತ್ರ ಸಖತ್ ಜಾಸ್ತಿ ಇರೋದು ನಮಗೆ. ಹ್ಯಾಂಡಲೇ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇಲ್ಲಿ ಇವರಲ್ಲೆಲ್ಲ ಓಕೆ, ನಮಗಿದೆಲ್ಲ ನಾರ್ಮಲ್ ಟೆಂಪ್ರೇಚರ್ ಹೇಗಿರುತ್ತೋ ರೆಗ್ಯುಲರ್ ಆಗಿ ಅದೇ ಥರ ಇಲ್ಲಿದೆ ಇವಾಗ ಮಾತ್ರ. ಮೋಸ್ಟ್ಲಿ ಬೆಂಗಳೂರು ಅವರಿಗೆಲ್ಲ ಇದೆ ಹೈ ಟೆಂಪ್ರೇಚರ್ ಅಂತ ಅನಿಸ್ಬೋದು. ಬಟ್ ನಮಗೆಲ್ಲ ಇದು ಸಖತ್ತಾಗಿ ಹೋಗ್ತಿದೆ. ಅಂದರೆ ಈ ಟೈಮ್ಗೆಲ್ಲ ತಣ್ಣಗಿದೆ. ಆ್ಯಂಡ್ ಅಲಾಂಗ್ ಸೈಡ್ ಅಂದರೆ ನಾನು ಈ ಟೈಮಿಗೆ ಬೆಳಗ್ಗೆ ಎದ್ದಿರಲ್ಲ. ಸೊ ಮೇ ಬಿ ಅದೇ ರೀಸನ್ಗೂ ಇರ್ಬೋದು. ಓಕೆ, ನಾನು ಹೊರಡ್ತಾ ಇದ್ದೀನಿ. ಮತ್ತು ನಾನು ಪಿ ಜಿ ಹತ್ರ ಹೋಗ್ಬಿಟ್ಟು ಮತ್ತೆ ವ್ಲಾಗಿಂಗ್ ಶುರು ಮಾಡ್ತೀನಿ. ಓಕೆ ಗೈಸ್, ನಾನು ರೀಚ್ ಆದೆ ಪಿ ಜಿಗೆ. ಸೊ ಇಲ್ಲೇ ನಾನು ಇವತ್ತು ಸ್ಟೇ ಮಾಡೋದು. ಪಿ ಜಿ ಒಂಚೂರು ಅಪಾರ್ಟ್ಮೆಂಟ್ ಥರ ಇದೆ, ನೋಡ್ಬೋದು. ಇದೆ ನಮ್ಮ ಪಿ ಜಿ. ಎಲ್ಲ ಅಕ್ಕಪಕ್ಕ ಎಲ್ಲ ರೂಮ್ಸ್ ಎಲ್ಲ ಇದ್ದಾವೆ. ಲಿಫ್ಟ್ನೂ ಇದೆ. ಸೊ ಫಾರ್ ಶಾರ್ಟ್ ಡ್ಯೂರೇಷನ್ ಇದು ನನಗೆ ಬೆಸ್ಟ್ ಅನಿಸುತ್ತೆ.
ಹೋಗೋಣ ರೂಮ್ಗೆ. ಸೆಕೆಂಡ್ ಫ್ಲೋರಲ್ಲಿದೆ. ಬ್ಯಾಂಗ್ಳೂರಲ್ಲಿ ಏನು ಒಂದು ಥಿಂಗ್ ಏನು ನಾನು ಡಿಫ್ರೆನ್ಷಿಯೇಟ್ ಮಾಡಿದೆ ಅಂತಂದರೆ, ಇನ್ ಕೇಸ್ ನೀವು ಬ್ಯಾಂಗ್ಳೂರೇ ಆಗಲಿ ಬಳ್ಳಾರಿನೇ ಆಗಲಿ ಯಾವುದೇ ಊರಲ್ಲೇ ಆಗಲಿ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಲೈಕ್ ಇನ್ನೂ ಜಸ್ಟ್ ಸೆಕೆಂಡೇ ಹೇಳ್ಬಾರ್ದು, ಬಟ್ ಆದರೂ ನನಗೇನು ಡಿಫ್ರೆನ್ಸ್ ಕಾಣಿಸ್ತು ಅಂತ ಅಂದರೆ, ಜನ ಎಲ್ಲೇ ಇದ್ದರೂ ಏನೇ ವಿಡಿಯೋ ಮಾಡಿದ್ರು ನೋಡ್ತಾರೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಸಿಟಿಯಿಂದ ನೀವು ವ್ಲಾಗ್ ಮಾಡ್ತಾಯಿದ್ದೀರಾ ಏನಂತ ಅಂದ್ಬಿಟ್ಟು ಲೈಕ್ ದೇ ಆರ್ ಆಲ್ಸೋ ಕ್ಯೂರಿಯಸ್, ಏನು ಮಾಡ್ತಾಯಿದ್ದಾರೆ ಅನ್ಸುತ್ತೆ ಚೆಕ್ ಮಾಡ್ತಾರೆ. ಸ್ವಲ್ಪ ಜನ ನೋಡ್ತಾರೆ, ಹಿಂಗೆ ತಿರುಗ್ತಾರೆ, ನೋಡ್ತಾರೆ, ಹೋಗ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು. ಇಟ್ ಈಸ್ ನೈಸ್ ಆ್ಯಕ್ಚುಲಿ. ಓವರಾಲ್ ವ್ಲಾಗಿಂಗ್ ಮಾಡ್ತಾ ಇರುವಾಗಂತೂ ಏನು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಇವಾಗವರೆಗೂ. ನೋಡೋಣ ಮುಂದೆ. ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಕಂಟಿನ್ಯೂವಿಂಗ್, ಹೋಗ್ತಾ ಇರಬೇಕು ಅಂತಂದರೆ. ಬಂದಿದೆ, ಹೋಗೋಣ ಮೇಲೆ ಸೆಕೆಂಡ್ ಫ್ಲೋರ್ಗೆ. ಕೆಳಗಡೆ ಕಾಣಿಸಿದ್ರು ಅವರು ಪಿ ಜಿ ಓನರ್, ಪಿ ಜಿ ಹೆಲ್ಪರ್ ಆಯಪ್ಪ. ಸೊ ರೂಮ್ಗೆ ಹೋಗಿರು, ಆಮೇಲೆ ಬಂದುಬಿಟ್ಟು ಪೇಮೆಂಟ್ ಮಾಡು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಓಕೆ ಅಂದೆ. ನಾನು ನಿಮಗೆ ಇಲ್ಲಿ ಹೊರಗೆ ಸೊ ಇದೇ ರೂಮ್ಸ್ ಇರೋದು. 204 ಅಂತ ಹೇಳಿದರು. 3 and 4 ಇಲ್ಲಿದೆ. ಓಕೆ, ಒಳಗಡೆ ಬೆಡ್ ಇದೆ. ನಾನೀಗ ವ್ಲಾಗ್ತೀನಿ, ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ತಾನೇ ಎದ್ಬಿಟ್ಟು ಫ್ರೆಶ್ ಆಗಿದ್ದೀನಿ, ಫುಲ್ ಡ್ರೆಸ್ಡಪ್ ಆದೆ ಆಫೀಸ್ಗೋಸ್ಕರ. ಆಫೀಸ್ಗಂತಲ್ಲ, ಆ್ಯಕ್ಚುಲಿ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಫೀಸ್ ಫ್ರೆಂಡ್ ಬರ್ತಾ ಇದ್ದಾನೆ, ಸೊ ಅವನ ಜೊತೆಗೆ ಮೂವಿಗೆ ಹೋಗಬೇಕು. ಯಾವ ಮೂವಿ ಅಂತಂದರೆ ಕೃಷ್ಣ ರಿಲೇಟೆಡ್ ಮೂವಿ ಇದೆ. ಇಲ್ಲೇ ಪಕ್ಕಕ್ಕೆ ಸಿಟಿ ಮಾಲ್ ಇದೆ. ಸೊ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಏನಂದರೆ ಮೂವಿ 1:15ಗೆ ಸ್ಟಾರ್ಟ್ ಆಗ್ತಾ ಇದೆ, ಈಗಾಗಲೇ 12:50 ಆಗಿಬಿಟ್ಟಿದೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ನನಗೆ ಆಫೀಸ್ ಮತ್ತು 5 o'clock ಇದೆ. ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಕಿ ಡೈರೆಕ್ಟ್ ಇಲ್ಲಿಂದ ನಾನು ಮೂವಿ ಮುಗಿಸ್ಕೊಂಡ್ಬಿಟ್ಟೆ ಆಫೀಸ್ಗೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಈಗಲೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಸೊ ರ್ಯಾಪಿಡೋ ಬುಕ್ ಮಾಡ್ತಿದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದ ತಕ್ಷಣ ಬಂದರೆ ಫಸ್ಟ್ ಹೋಗಬೇಕು. ಆಲ್ಮೋಸ್ಟ್ 1:50 ಆಗಿಬಿಟ್ಟಿದೆ, ಇನ್ನೊಂದು 15 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ಶೋ. ಸೊ ಓಕೆ, ನಾನು ಮತ್ತೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನನ್ನ ಬ್ಲಾಗ್. ನನ್ನ ಔಟ್ಫಿಟ್ ಹೀಗಿದೆ. ಸೊ ಎಸ್, ಇಲ್ಲಿ ನೋಡ್ಪ ಕಾಣುತ್ತೆ ಔಟ್ಫಿಟ್ ಎಲ್ಲ. ಓಕೆ ಗೈಸ್, ಈಗ ನಾನು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಸೊ ಅದು ಬರ್ತಾ ಇದೆ. ಅದು ಬಂದ ತಕ್ಷಣ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗಿಂಗ್. ಸ್ಟೇ ಟ್ಯೂನ್ಡ್. ಓಕೆ, ರ್ಯಾಪಿಡೋ ಬುಕ್ ಆಗಿದೆ. ರ್ಯಾಪಿಡೋ ಬರ್ತಾ ಇದೆ ಕೆಳಗಡೆ ಆಲ್ರೆಡಿ. ಸೊ ಚೆನ್ನಾಗಿ ಕಾಣ್ತಾ ಇದೀನಲ್ಲ. ಲ್ಯಾಪ್ಟಾಪ್ ಬ್ಯಾಗ್ನೂ ತೊಗೊಂಡ್ಬಿಟ್ಟೆ, ಆಫೀಸ್ಗೆ ಹಂಗೆ ಡೈರೆಕ್ಟ್ ಹೋಗ್ಬೇಕಂತ ಅಂದ್ಬಿಟ್ಟು. ಇವತ್ತೇನು ಅಷ್ಟು ಬಿಸಿಲಿಲ್ಲ, ಬ್ಯಾಂಗ್ಳೂರಲ್ಲಿ ಬಿಸಿಲೇ ಇರಲ್ಲ ಬಿಡಿ. ಅದೊಂದು ಅಂದರೆ ಯಾರ್ಯಾರು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬರ್ತಾರೋ ಅವ್ರಿಗಂತೂ ಯಾವುದು ಬಿಸಿಲೇ ಅನಿಸಲ್ಲ. ಬಿಸಿಲು ಏನೂ ಇಲ್ಲ. ನಾನು ಬುಕ್ ಮಾಡಿಟ್ಟಿದ್ದೆ ಕ್ಯಾಬ್ನ, ಅದಿನ್ನೂ ಬಂದಿಲ್ಲ. ಎಲ್ಲೂ ಕಾಣ್ತಾ ಇಲ್ಲ ನನಗೆ ಬಂದಿರೋದು ಕ್ಯಾಬು. ಓಕೆ, ಅಲ್ಲೇ ಇದೆ ಅನಿಸುತ್ತೆ. ಫಿನಿಕ್ಸ್ ಮಾರ್ಕೆಟ್ ಸಿಟಿ. ಗುರುರಾಜ್ ಸ್ಟ್ರೀಟ್, 8869. ಓಕೆ. Light up the night, electric hearts in a city so bright. We're chasing dreams through pixel streams, dancing shadows under glowing beams. Let the rhythm take control, feel the beat, ignite your soul. Colors flash, they paint the air,
ನಮ್ಮೂರ ಕಡೆನೂ ಇದೇ ಥರ ಆಗಿಬಿಟ್ಟಿದೆ. ಈಗ ಬ್ಯಾಂಗ್ಳೂರು ಥರನೇ ಟ್ರಾಫಿಕ್ ಅಲ್ಲಿನೂ ಶುರು ಆಗಿಬಿಟ್ಟಿದೆ. ಅಂದರೆ ನಮ್ಮೂರಲ್ಲಿ ಇಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ, ಇಲ್ಲಿ ನೋಡಿ ಸ್ವಲ್ಪ ದೂರ ಓದ್ತಂಗಿಲ್ಲ, ನಿಮಗೆ ನೆರಳು ಸಿಗುತ್ತೆ. ಟ್ರಾಫಿಕ್ನ ಹಂಗೆ ಸ್ವಲ್ಪ ಹ್ಯಾಂಡಲ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನಮ್ಮೂರಲ್ಲಿ ಬಿಸಿಲು ಜಾಸ್ತಿ. ಸೊ ನೀವು ಎಷ್ಟೇ ಇದು ಟ್ರೈ ಮಾಡಿ ಹೋಗ್ತಾ ಇದ್ದೀರಾ ಅಂತಂದರೆ ಕೂಡ ಬಿಸಿಲು ಸಕ್ಕ ತೊಡಿತಾ ಇರುತ್ತೆ. ಅದೇ ರೀಸನ್ಗೆ ಜನರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಜನರು ಪೇಷನ್ಸು ಕಳ್ಕೊಂಡ್ಬಿಡ್ತಾರೆ. ಇದೆಲ್ಲ ಆಗುತ್ತೆ. ಓಕೆ, ನಾನು ನಿಮಗೆ ಅವ್ರಿಗೆ ಪೇ ಮಾಡಬೇಕು. ಇಳಿದ್ಬಿಟ್ಟು ನಮ್ಮ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಬಂತು. ನಾನು ನಿಮಗೆ ಇಳಿದ್ಬಿಟ್ಟು ಇವ್ರಿಗೆ ಪೇ ಮಾಡಿಬಿಟ್ಟು ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಗೈಸ್, ಇವಾಗ ತಾನೇ ಮೂವಿಯಿಂದ ಹೊರಗೆ ಬಂದ್ವಿ. ಮೂವಿ ಅಂತೂ ಚೆನ್ನಾಗೇ ಇತ್ತು, ನೋಡ್ಬೋದು. ಎಲ್ಲ ಓಕೆನೆ. ನನ್ನ ಫ್ರೆಂಡ್ ಆಗಲೇ ಮುಂದೆ ಓಡ್ತಾ ಇದ್ದಾನೆ. ಸೊ ಇಲ್ಲೇ ಪಿ ನೋಡ್ಬೋದು. ಈಗ ಹೋಗೋಣ. ನನಗೆಲ್ಲ ಏನಾದರೂ ತಿಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮಾಲೆಲ್ಲ ತೋರಿಸ್ತೀನಿ. ಮಾಲೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಹೋಗೋಣ. ಹೋಗ್ಬಿಟ್ಟು ಊಟ ಎಲ್ಲ ಆರ್ಡರ್ ಮಾಡಿ ಬಂದಿದ್ದೀವಿ. ಇವಾಗ ಸೀದಾ ಹೋಗ್ತಾ ಇದ್ದೀವಿ ಕೆಳಗೆ. ಹಿಂಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ. ಅವ್ನಿಗೆ ಅನಿಸ್ತಾ ಇದ್ದೆ ನಾನು ಅವ್ನು ಹಾಕ್ಕೊಂಡು ಬೈತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲ್ ಅದು ಬೈತಾ ಇಲ್ಲ. ಅವ್ನಿಗೇನು ಕನ್ನಡನೇ ಬರಲ್ಲ. ಇವಾಗ ಸ್ವಲ್ಪ ಮಾಲ್ ತಿರ್ಕೊಂಡು ಬರೋಣ, ನಿಮಗೂ ತೋರಿಸ್ತೀನಿ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started.
ಅದೇ ರೀಸನ್ಗೆ ನನಗಂತೂ ಐಡಿಯಾ ಇಲ್ಲ ಇಲ್ಲಿ ಯಾವುದು ಎಷ್ಟು ಫೇಮಸ್ ಮಾಲ್ ಯಾವುದು ಇಲ್ಲ ದೊಡ್ಡ ಮಾಲ್ ಯಾವುದು ಅಂತ ಏನು ಐಡಿಯಾ ಏನಿಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ ಇದೇ ದೊಡ್ಡ ಮಾಲ್ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಫೀನಿಕ್ಸ್ ಮಾರ್ಕೆಟ್ ಸಿಟಿ ವೈಟ್ ಫೀಲ್ಡ್ ಹತ್ರ ಇರೋದು. ಸಿಂಗಯ್ಯನ ಪಾಳ್ಯ ಅದೇ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಸೊ ಎಸ್, ಆ್ಯಕ್ಚುಲಿ ಭಾಳ ಚೆನ್ನಾಗಿದೆ ಮಾಲ್ ಬಂದುಬಿಟ್ಟು. ಇನ್ ಕೇಸ್ ಫ್ಯಾಮ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತಂದರೆ ಬೆಸ್ಟ್ ಪ್ಲೇಸ್ ಅನ್ಸುತ್ತೆ. ಇಲ್ಲ ಫ್ರೆಂಡ್ಸಿಗೆ ಹ್ಯಾಂಗ್ ಔಟ್ ಮಾಡಬೇಕಂತಂದರೆ ಕೂಡ ಇಟ್ ಈಸ್ ಆ್ಯಕ್ಚುಲಿ ನೈಸ್. ನೋಡೋಕ್ಕೆ ಫುಲ್ ಕಲರ್ಫುಲ್ರಿಂದ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಆಲ್ಸೋ ನನಗೆ ಅಷ್ಟೊಂದು ನಾನು ಆಗಲೇ ಹೇಳಿದಾಗಿದೆ ಇನ್ನೂ ಜಸ್ಟ್ ಡೇ 2ನಲ್ಲಿದ್ದೀನಿ. ನನಗಿನ್ನೂ ಪರ್ಫೆಕ್ಟಾಗಿ ಗೊತ್ತಿಲ್ಲ ಹೇಗೆ ವ್ಲಾಗೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಜಸ್ಟ್ ನನ್ನ ಎವ್ರಿಡೇ ರೂಟೀನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿ ನನಗೆ. ಇಟ್ಸ್ ಜಸ್ಟ್ ಅ ಬಿಗಿನಿಂಗ್. ಏನಂದರೆ ನನಗೆ ಈ 9 to 5 ಹೊರಗೆ ಬರಲಿಕ್ಕಾಗಿಯೇ ಅಂತಂದು ಮಾಡ್ತಾ ಇರೋದು. ಆ್ಯಂಡ್ ಇದು ನನ್ನ ಪ್ಯಾಷನ್ ಅಂತೂ ಮುಂಚೆಯಿಂದ ಇದೆ, ನಾನು ಆಗಲೇ ಹೇಳ್ದಂಗೆ. ಸೊ ಜಸ್ಟ್ ಸಪೋರ್ಟ್ ಮಾಡಿ ನನಗೆ. ನಾನು ಎವ್ರಿಡೇ ವ್ಲಾಗ್ಸ್ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಡೇಸ್ನ ಕಂಟಿನ್ಯೂ ಮಾಡಿಬಿಟ್ಟು ನಾನು ನಿಮ್ಮ ಹತ್ರ ನನ್ನ ಡೇಸ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಓಕೆ, ನಮ್ಮ ಆರ್ಡರ್ ಬಂತು. ನಾವು ಆ್ಯಕ್ಚುಲಿ ಆರ್ಡರ್ ಮಾಡಿ ಹಾವು ಮೊಮೋಸಿಂದ ತೊಗೊಂಬಂದಿದ್ದೀವಿ. ನಾನು ತಿಂತಾ ಇದ್ದಾನೆ ಆಲ್ರೆಡಿ. ಹಾಂ, ನಮ್ದಾಗಲೇ ಲೇಟ್ ಕೂಡ ಆಗ್ತಾಯಿದೆ ಆಫೀಸ್ಗೆ. ಆಫೀಸ್ ಕ್ಯಾಬ್ ಅವರು ಫೋನ್ ಮಾಡಿದರು. ಸೊ ಅಲ್ಲಿಂದ ಹೋಗ್ಬೇಕು ನಾನೀಗ ಬೇಗ. ಸೊ ಅದಕ್ಕೆ ಬೇಗ ಬೇಗ ತಿಂದ್ಬಿಟ್ಟು ಹೋಗ್ತೀನಿ. ಲಾಸ್ಟ್ ಒಂದು ಗ್ಲಿಮ್ಸ್ ನೋಡಿಬಿಡಿ ಮಾಲ್ದು. ಓಕೆ, ಮತ್ತು ನಾನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಫೀಸ್ಗೆ ಹೋದ್ಮೇಲೆ. ಅವಾಗವರೆಗೂ ಬಾಯ್. ಯಾ, ಸೊ ಫೈನಲಿ ಬಂದುಬಿಟ್ಟಿದ್ದೀನಿ ಇವಾಗ ಆಫೀಸ್ಗೆ. ನನ್ನ ಫ್ರೆಂಡು ತುಂಬ ಶೈ ಓಡೋಗ್ತಾ ಇದ್ದಾನೆ. ಸೊ ಜಸ್ಟ್ ರೀಚ್ ಆದೆ. ಆಲ್ಮೋಸ್ಟ್ 5:30 ಆಗಿಬಿಟ್ಟಿದೆ, ಅಲ್ಲ 5:45 ಆಗಿಬಿಟ್ಟಿದೆ. ತುಂಬ ಲೇಟೇ ಆಯ್ತು ಇವತ್ತು. ಬಟ್ ಆದರೂ ಹೋಗ್ಬಿಟ್ಟು ಮುಖ ತೋರಿಸಿ ಇರಬೇಕು. ನೋಡಿ ಹೀಗಿದೆ ಔಟ್ಸ್ಕಟ್ಸ್. ಸುಹೇಲ್ ಅಣ್ಣ ಬಂದಿಲ್ಲ ಅಂದರೆ ವಿಡಿಯೋ ಹೆಂಗೆ ವೈರಲ್ ಆಗಬೇಕು ಹೇಳಿ. ಇವಾಗ ಒಳಗೆ ಹೋಗ್ತೀವಿ ಆಫೀಸ್. ಇದು ನಮ್ಮ ಆಫೀಸ್. ನಮ್ಮ ಆಫೀಸ್ ಕಲೀಗ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಪ್ಯಾಂಟ್ರಿಯಲ್ಲಿ ಕುತ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಇವತ್ತು. ಅಷ್ಟೊಂದು ಜನ ಬಂದಿಲ್ಲ ಆಫೀಸಲ್ಲಿ ಅಂತ ವರ್ಕ್ ಮಾಡೋಕ್ಕೆ ಕೂತಿದ್ದೀವಿ. ನಿಮ್ಗೊಂದು ಆಫೀಸ್ ಟೂರ್ ತೋರಿಸ್ತೀನಿ. ಆಫೀಸ್ ಟೂರ್ ತೋರಿಸ್ಕೊಂಬರ್ತೀನಿ. ಇದು ನೋಡಿ ನಮ್ಮದು ಪ್ಯಾಂಟ್ರಿಯಲ್ಲಿ ಕೆಫಿಟೇರಿಯಾ. ಯೂಶ್ವಲಿ ಎಲ್ಲರೂ ಬಂದುಬಿಟ್ಟು ಇಲ್ಲೇ ಡೈನಿನ್ ಮಾಡೋದು. ಇನ್ ಕೇಸ್ ಏನಾದ್ರು ತಿರೋದಿದ್ದರೆ, ಬರ್ಡೇ ಪಾರ್ಟೀಸ್ ಏನಾದರೂ ಆದರೆ, ಇಲ್ಲ ಇನ್ ಕೇಸ್ ಏನಾದರೂ ಸೆಲೆಬ್ರೇಷನ್ ಇದ್ದರೂ ಕೂಡ, ಮೀಟಿಂಗ್ ಇದ್ರೂ ಕೂಡ ಇಲ್ಲೇ ಮಾಡೋದು. ಏನೋ ಪಾಟ್ ಲಂಚ್ ಏನೇ ಇದ್ದರೂ ಇಲ್ಲಿ ಮಾಡ್ತೀವಿ. ವೆಂಡಿಂಗ್ ಮಷಿನ್ ತೋರಿಸ್ದೆ ಎಲ್ಲ ಐಟಮ್ಸು ಇಟ್ಟಿದ್ದಾರೆ ಇದರಲ್ಲಂತೂ. ನೋಡ್ಬೋದು. ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿಬಿಟ್ರೆ ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ಡೋರ್ಸ್ ಓಪನ್ ಆಗುತ್ತೆ. ಇಲ್ಲಿಂದ ತಕ್ಕೋಬೋದು. ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ, ಲೇಸ್ ಎಲ್ಲ ಇಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು. ಇದ್ರಲ್ಲಿ ಕ್ಲೀನಾಗಿ ಕಾಣುತ್ತೆ.
ಫುಲ್ ಹಾರ್ಡ್ ವರ್ಕಿಂಗ್ ಟೀಮ್. ಈಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ವರ್ಕ್ ಮಾಡೋಕ್ಕೆ ಈಗ ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಡೆಸ್ಕ್ಗೆ. ಆಫೀಸಸ್ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಶುರು ಮಾಡಬೇಕು. ಇಲ್ಲಿ ಭಾಳ ಹೊತ್ತು ಕೂತಿದ್ದೀವಿ, ಆಗಲೇ ಒಂದು 2 hours ಆಯ್ತು ಇಲ್ಲೇ ಕೂತ್ಬಿಟ್ಟು ವರ್ಕ್ ಮಾಡಿ. ವಿಲ್ ಗೋ ಬ್ಯಾಕ್ ಟು ಅವರ್ ಟೇಬಲ್. ಅಲ್ಲಿಂದ ಸ್ವಲ್ಪ ಟೀ ಏನಾದರೂ ಕುಡಿದ್ಬಿಟ್ಟು ಮತ್ತೆ ವರ್ಕ್ ಶುರು ಮಾಡ್ತೀವಿ. ಎಲ್ಲ ಹೋಗ್ತಾ ಇದ್ದಾರೆ ವಾಪಸ್ ಟೇಬಲ್ಗೆ. ನಾನು ಹೋಗ್ತೀನಿ ಈಗ, ಬನ್ನಿ. ಹಲೋ ಎಲ್ರಿಗೂ. ಇವಾಗ ತಾನೇ ಜಸ್ಟ್ ಆಫೀಸ್ ಮುಗೀತು, ಬಂದೆ. ಕ್ಯಾಬ್ ಈಗ ತಾನೇ ಜಸ್ಟ್ ಡ್ರಾಪ್ ಹೋಗ್ಬಿಟ್ಟು. ಸೊ ತುಂಬ ಟೈರಿಂಗ್ ಡೇ ಇತ್ತು ಇವತ್ತು ಮಾತ್ರ. ಆಫೀಸಲ್ಲಿ ಸಖತ್ ವರ್ಕ್ ಇತ್ತು. ಆಲ್ಮೋಸ್ಟ್ ಏನಿಲ್ಲ ಅಂತಂದರು 8 to 9 hours ಕಂಪ್ಲೀಟಾಗಿ ವರ್ಕ್ ಮಾಡಿದ್ವಿ ವಿತೌಟ್ ಬ್ರೇಕ್ಸ್ ಎಲ್ಲ. ಸ್ವಲ್ಪ ಅಂತೂ ಟೈರಿಂಗ್ ಇದ್ದೇ ಇತ್ತು ಇವತ್ತು. ಬಟ್ ಆದಷ್ಟು ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಮತ್ತೆ ನಾಳೆ ಕಂಪ್ಲೀಟ್ ಮಾಡಬೇಕು. ನಾಳೆನೂ ಆಫೀಸ್ ಇದೆ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ನಾನು ಕವರ್ ಮಾಡಿ ತೋರಿಸಿದೆ ನಿಮಗೆ ಆಫೀಸಲ್ಲಿ ಏನೇನು ನಡೀತು ಅಂತೆಲ್ಲ. ಆಫೀಸ್ನ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ಲಿಕ್ಕೆ, ನಮ್ಮ ಆಫೀಸ್ ಹೇಗಿದೆ ಅಂತೆಲ್ಲ ಅಂದ್ಬಿಟ್ಟು. ನೀವು ನೋಡಿರ್ತೀರ. ಸೊ ನಾಳೆನೂ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ವಾಪಸ್ ಬಂದೆ ಪಿ ಜಿಗೆ. ಇವಾಗ ಹೋಗ್ತಾ ಇದ್ದೀನಿ ಪಿ ಜಿಗೆ. ಜಸ್ಟ್ ನೆಕ್ಸ್ಟ್ ಕಾಲೋನಿನಲ್ಲೇ ಇದೆ. ಅಲ್ಲಿ ಲೈಟ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ನಿಂತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾಳೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಇವಾಗ ಪಿ ಜಿ ರೂಮಲ್ಲಿ ಹೋಗ್ಬಿಟ್ಟು ಫಸ್ಟ್ ಮಲಗಬೇಕು. ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮುಖ ನೋಡಿ ಆಗಲೇ ಎಳ್ದೋಗ್ಬಿಟ್ಟಿದೆ. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ನನ್ನ ವೀಡಿಯೋ. ಹೋಗೋಕ್ಕಿಂತ ಮುಂಚೆ ಇನ್ ಕೇಸ್ ಏನಾದರೂ ನಿಮಗೆ ಅನಿಸಿದ್ರೆ ಲೈಕ್ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಐ ಆಮ್ ಓಪನ್ ಟು ಸಜೆಷನ್ಸ್. ಐ ಆಮ್ ಜಸ್ಟ್ ಲರ್ನಿಂಗ್ ನ್ಯೂ. ಸೊ ಡೆಫಿನೆಟ್ಲಿ ನಾನು ನಿಮ್ಮ ಸಜೆಷನ್ನ ಫೀಡ್ಬ್ಯಾಕ್ನ ತೊಗೊತೀನಿ. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಗುಡ್ ನೈಟ್ ಗೈಸ್. ಬಾಯ್.